ವೆಲ್ಕಮ್ ಬ್ಯಾಕ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಇಂಡಿಯಾ ಪೋಸ್ಟ್ ಆಫೀಸ್ ಡಿಪಾರ್ಟ್ಮೆಂಟಿಂದ ಏನು GDS ಪೋಸ್ಟ್ಗಳಿಗೆ ಕಾಲ್ ಮಾಡಿದರು. 28,740 ಪೋಸ್ಟ್ಗಳು BPM ಮತ್ತು ABPM. ಅದರಲ್ಲಿ 1,023 ಪೋಸ್ಟ್ಗಳನ್ನು ನಮ್ಮ ಕರ್ನಾಟಕಕ್ಕೆ ಕರ್ನಾಟಕದಲ್ಲಿ ಕಾಲಾಗಿತ್ತು. ಅದಕ್ಕೆ ತುಂಬ ಲಕ್ಷಾಂತರ ಅಭ್ಯರ್ಥಿಗಳು ಅಪ್ಲಿಕೇಶನ್ ಕೂಡ ಹಾಕಿದ್ರು. ರಿಸಲ್ಟ್ ಕೂಡ ಡಿಕ್ಲೇರ್ ಆಗಿದೆ. ಸೊ ಈಗ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಾ ಇದೆ. 23ಗೆ ಅದು ಲಾಸ್ಟ್ ಆಗುತ್ತೆ. ಅದ್ರ ಮಧ್ಯೆ ಈಗ ನಾನೇನು ವೀಡಿಯೋಸ್ ಮಾಡ್ತಾಯಿದ್ದೀನಿ ಆ ವೀಡಿಯೋಸಲ್ಲಿ ಕೆಲವೊಂದಷ್ಟು ಕಮೆಂಟ್ಸ್ ಬರ್ತಾ ಇದೆ. ಆ ಕಮೆಂಟ್ಸ್ಗಳಿಗೆ ಕ್ಲಾರಿಫಿಕೇಷನ್ ಕೊಡ್ತೀನಿ ಈ ವಿಡಿಯೋದಲ್ಲಿ. ಹಾಗೆ ಸೆಕೆಂಡ್ ಮೆರಿಟ್ ಲಿಸ್ಟ್ ತುಂಬ ಇಂಪಾರ್ಟೆಂಟು. ಮತ್ತು ಎಲ್ಲರೂ ಏನು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಏನಾದರೂ ಚೇಂಜ್ ಮಾಡ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಅದಕ್ಕೆಲ್ಲನೂ ಕೂಡ ಕ್ಲಾರಿಟಿ ಕೊಡ್ತೀನಿ. ಯಾವಾಗ ಬರುತ್ತೆ ಏನು ಅದೆಲ್ಲನೂ ಕೂಡ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ನಿಮಗೆ GDS ರಿಲೇಟೆಡ್ ಏನಾದರೂ ಡೌಟ್ಸ್ ಇದ್ದರೆ ಈ ವಿಡಿಯೋದಲ್ಲಿ ಕ್ಲಿಯರ್ ಆಗುತ್ತೆ. ಓಕೆನಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ಈಗ ಈ GDS ವಿಡಿಯೋಸ್ ಏನು ಮಾಡ್ತಾಯಿದ್ದೀನಿ ಅದರಲ್ಲಿ ಈಗ ಜಾಸ್ತಿ ಬರ್ತಾ ಇರೋವಂಥ ಕಮೆಂಟ್ಸ್ಗಳೇನು ಅಂತಂದರೆ, ಇನ್ನೇನು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತೆ, 23ಗೆ ಮುಗಿದೋಗುತ್ತೆ. ಈ ಮಾರ್ಚ್ 23ಕ್ಕೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಯುತ್ತೆ. ಅದಾದಮೇಲೆ ನೆಕ್ಸ್ಟ್ ಪ್ರೊಸೀಜರ್ ಇರೋ ಅಂಥದ್ದೇನೆ ವೇಕೆನ್ಸೀಸ್ನೆಲ್ಲ ಕಲೆಕ್ಟ್ ಮಾಡ್ಕೊಂಬಿಟ್ಟು ಮತ್ತೆ ಸೆಕೆಂಡ್ ಮೆರಿಟ್ ಲಿಸ್ಟ್ನ ರೆಡಿ ಮಾಡಿಬಿಟ್ಟು ರಿಸಲ್ಟ್ನ ಡಿಕ್ಲೇರ್ ಮಾಡ್ತಾರೆ. ಸೊ ಅದ್ರ ಮಧ್ಯೆ ಗ್ಯಾಪ್ ಇರುತ್ತೆ. ಓಕೆನಾ? ಒಂದು 10 ಡೇಸ್ ಆದರೂ ಬೇಕಾಗುತ್ತೆ. ಆ ಗ್ಯಾಪಲ್ಲಿ ನಾವು ಏನಾದರೂ ಅಪ್ಲಿಕೇಶನಲ್ಲಿ ಚೇಂಜಸ್ ಮಾಡ್ಬೋದಾ, ನಮ್ಮ ಪ್ರಿಫ್ರೆನ್ಸ್ನ ನಾವು ಚೇಂಜ್ ಮಾಡ್ಕೊಳ್ಬೋದಾ, ಸಿಗ್ನೇಚರ್ ರಾಂಗ್ ಮಾಡಿದ್ದೀನಿ ಅದನ್ನು ಚೇಂಜ್ ಮಾಡ್ಕೊಳ್ಬೋದಾ, ಈ ರೀತಿಯಾಗಿ ಕ್ವಶನ್ಸ್ನ ಕೇಳ್ತಾ ಇದ್ದೀರಾ. ಸೊ ಇದಕ್ಕೆ ಖಂಡಿತ ಈ ರೀತಿಯಾದಂತಹ ಎಡಿಟಿಂಗ್ ಯಾವುದು ಕೂಡ ಮಾಡೋದಕ್ಕೆ ಸಾಧ್ಯ ಇಲ್ಲ. ಏಕೆ ಅಂತಂದರೆ ನಾನು ಅಪ್ಲಿಕೇಶನ್ ಹಾಕಬೇಕಾದ್ರೇ ಹೇಳಿದೆ. ಅಪ್ಲಿಕೇಶನ್ ಹಾಕಿದ ಮೇಲೆ 2 ಡೇಸು ಟೈಮ್ ಕೂಡ ಕೊಟ್ಟಿದ್ದರು ಡಿಪಾರ್ಟ್ಮೆಂಟ್ ಕಡೆಯಿಂದ. 18 ಮತ್ತು 19 ಲಾಸ್ಟ್ ಮಂತಲ್ಲಿ ಏನು ಅಪ್ಲಿಕೇಶನ್ ಹಾಕಿದ್ವಲ್ಲ ಆಗ. ಸೊ ಆ ಒಂದು ಪೀರಿಯಡಲ್ಲಿ ಮಾತ್ರ ನಿಮಗೆ ಎಡಿಟಿಂಗಿಗೆ ಅವಕಾಶ ಇರೋ ಅಂಥದ್ದು. ಅಪ್ಲಿಕೇಶನ್ ಹಾಕಬೇಕಾದ್ರೇ ನೀಟಾಗಿ ಹಾಕಬೇಕಾಗುತ್ತೆ. ಈ GDS ಒಂದೇ ಅಂತ ಅಲ್ಲ, ಬೇರೆ ಅಪ್ಲಿಕೇಶನ್ ಕೂಡ ಅಷ್ಟೇ. ಯಾವುದೇ ಎಕ್ಸಾಮಿಗೆ ಅಪ್ಲಿಕೇಶನ್ ಹಾಕಬೇಕಾದ್ರೆ ಮುಂಚೆನೇ ಪ್ರತಿಯೊಂದು ಡಾಕ್ಯುಮೆಂಟ್ಸ್ನೂ ಕೂಡ ನಿಮ್ಮ ಮುಂದೆ ಇಟ್ಕೊಂಡು, ಡಾಕ್ಯುಮೆಂಟ್ಸಲ್ಲಿ ಏನಿರುತ್ತೆ ಅಡ್ರೆಸ್ ಆಗಿರ್ಬೋದು, ನಿಮ್ಮ ನೇಮ್ ಆಗಿರ್ಬೋದು, ಪ್ರತಿಯೊಂದೂ ಕೂಡ ಆ ಡಾಕ್ಯುಮೆಂಟ್ಸಲ್ಲಿ ಇರೋ ಥರನೇ ನೀವು ಅಪ್ಲೈ ಮಾಡಬೇಕಾಗತ್ತೆ. ಸೊ ಈಗ ಎಡಿಟ್ ಮಾಡ್ಬೋದಾ ಅಂತ ತುಂಬ ಜನ ಕೇಳ್ತಾ ಇದ್ರೆ, ಖಂಡಿತ ಆಗೋದಿಲ್ಲ. ಆ ಪೀರಿಯಡಲ್ಲಿ ಅಷ್ಟೇ ಆ ವಿಂಡೋ ಓಪನ್ ಆಗಿರುತ್ತೆ. ಎಡಿಟಿಂಗ್ ವಿಂಡೋ ಆ 2 ಡೇಸ್ ಅಷ್ಟೇ ಓಪನ್ ಆಗಿತ್ತು. ಅದು ಇವಾಗ ಕ್ಲೋಸ್ ಆಗಿದೆ. ಯಾವುದೇ ರೀತಿಯಾದಂಥ ಚೇಂಜಸ್ ಕೂಡ ಮಾಡೋದಕ್ಕಾಗಲ್ಲ. ಈಗ ನಿಮಗೆ ಐಡಿಯಾ ಸಿಕ್ಕಿದೆ ಅಂದರೆ ಯಾವ ಕಡೆ ಹಾಕಿದ್ರೆ ನಮಗೆ ಜಾಬ್ ಆಗುತ್ತೆ, ಯಾವ ಕಡೆ ಕಟ್ ಆಫ್ ಕಡಿಮೆ ಇದೆ ಆ ಥರ. ಸೊ ಪ್ರಿಫ್ರೆನ್ಸಸ್ನ ಚೇಂಜ್ ಮಾಡ್ಕೊಳ್ಬೋದಾ ಅಂತ ಕೇಳ್ತಾ ಇದ್ದೀರಾ. ಅದು ಕೂಡ ಆಗೋದಿಲ್ಲ. ಈಗ ಅಪ್ಲಿಕೇಶನಲ್ಲಿ ಯಾವುದೇ ರೀತಿಯಾದಂತಹ ಚೇಂಜಸ್ ಮಾಡೋದಕ್ಕೆ ಆಗೋದಿಲ್ಲ. ನೀವೇನು ಮೊದಲಿಗೆ ಅಪ್ಲಿಕೇಶನ್ನ ಸಬ್ಮಿಟ್ ಮಾಡಿರ್ತೀರ ಅದೇ ಅಪ್ಲಿಕೇಶನ್ ಇವಾಗಲೇ ಇರುತ್ತೆ. ಓಕೆನಾ? ಸೊ ಈ ಒಂದು ವಿಷಯದ ಬಗ್ಗೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ಇನ್ನೊಂದು ಏನಂತಂದರೆ, ನಾವು ಡಾಕ್ಯುಮೆಂಟ್ ವೆರಿಫಿಕೇಷನ್ ಮುಗಿಸ್ಕೊಂಡು ಕ್ವಾಲಿಫೈ ಆದಮೇಲೆ ಯಾವಾಗ ಟ್ರೈನಿಂಗ್ ಕೊಡ್ತಾರೆ ನಮಗೆ ಅಂತ ಕೇಳ್ತಾ ಇದ್ದೀರಾ. ಸೊ ಟ್ರೈನಿಂಗ್ ಯಾವಾಗ ಇರುತ್ತೆ ಅಂತ ಅಂದರೆ, ನೀವು ಒಂದು ಸರ್ತಿ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ಬಿಟ್ಟು ಅಲ್ಲಿ ಎಲ್ಲನೂ ಕೂಡ ಕ್ವಾಲಿಫೈ ಆಗಿದ್ದೀರಾ, ಸರಿಯಾದಂತಹ ಡಾಕ್ಯುಮೆಂಟ್ಸ್ನ ನೀವು ಸಬ್ಮಿಟ್ ಮಾಡಿಬಿಟ್ಟು ಕ್ವಾಲಿಫೈ ಆಗಿದ್ದೀರಾ ಅಂತ ಅಂದರೆ ನಿಮಗೆ ಅಲ್ಲಿ ಒಂದು ಡೇಟ್ ಕೊಡ್ತಾರೆ. ಸೊ ಇವತ್ತಿಂದ ನೀವು ಹೋಗ್ಬೋದು ಅಂತ ಹೇಳಿಬಿಟ್ಟು ಒಂದು 3 to 4 ಡೇಸು ನೀವು ಪೋಸ್ಟ್ ಆಫೀಸಲ್ಲಿ ಟ್ರೈನಿಂಗಿಗೆ ಹೋಗಬೇಕಾಗತ್ತೆ. ಅಲ್ಲಿ ನಿಮಗೆ ಕೆಲಸಗಳನ್ನೆಲ್ಲನೂ ಕೂಡ ಹೇಳ್ಕೊಡ್ತಾರೆ. ಓಕೆನಾ? ಸೊ ಆಗ ನೀವು ನಿಮ್ಮ ಹತ್ರ ಇರುವಂಥ ಯಾವುದಾದ್ರೂ ಪೋಸ್ಟ್ ಆಫೀಸಿಗೆ ಬೇಕಿದ್ದರೂ ಟ್ರೈನಿಂಗಿಗೆ ಹೋಗ್ಬೋದು. ಇಲ್ಲಾಂದರೆ ನೀವು ಯಾವ ಪೋಸ್ಟ್ ಆಫೀಸಿಗೆ ಸೆಲೆಕ್ಟ್ ಆಗಿರ್ತೀರ ಅಲ್ವಾ, ಅಲ್ಲಿ ಸ್ಟಾಫ್ ಗ್ಯಾಪ್ ಅಂತ ಹೇಳ್ಬಿಟ್ಟು ಒಬ್ಬರು ವರ್ಕ್ ಮಾಡ್ತಾ ಇರ್ತಾರೆ. ಅವರು ನಿಮಗೆ ಎಲ್ಲ ಕೆಲಸನೂ ಕೂಡ ಹೇಳ್ಕೊಡ್ತಾರೆ. ಈ ಸ್ಟಾಫ್ ಗ್ಯಾಪ್ ಅಂತ ಅಂದರೆ ಏನಿಲ್ಲ, ಜಸ್ಟು ಅವರು BPM ಮತ್ತು ABPM ಕೆಲಸಗಳನ್ನ ಮಾಡ್ತಾ ಇರ್ತಾರೆ, ಬಟ್ ಪರ್ಮನೆಂಟ್ ಆಗಿರೋದಿಲ್ಲ. ಅಂಥವರು ಅಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ. ಸೊ ಅವರು ನಿಮಗೆ ಹೇಳ್ಕೊಡ್ತಾರೆ. ಅದ್ರ ಮುಖಾಂತರ ನೀವು ಕೆಲಸನ ಕಲ್ತ್ಕೊಂಡ್ಬಿಟ್ಟು ಕೆಲಸನ ಮಾಡಬೇಕಾಗುತ್ತೆ. ಹಾಗೆ ಡಿಪಾರ್ಟ್ಮೆಂಟ್ ಕಡೆಯಿಂದ ಒಂದು ಸರ್ತಿ ಟ್ರೈನಿಂಗ್ ಇರುತ್ತೆ. ಆ ಟ್ರೈನಿಂಗು ಇನ್ನೂ ಸ್ವಲ್ಪ ಲೇಟಾಗಿರುತ್ತೆ. ಸೊ ಈಗ ಇರೋದಿಲ್ಲ. ಜಸ್ಟು ಈಗ ಕೆಲಸನ ಕಲ್ತ್ಕೊಂಡು ನೀವು ವರ್ಕ್ ಮಾಡಿಕೊಂಡು ಹೋಗಬೇಕಾಗತ್ತೆ. ಅದಾದಮೇಲೆ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತಾಯಿತ್ತು, ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್. ಈಗ ಚೇಂಜಸ್ ಆಗಿರೋದ್ರಿಂದ ಸೆಕೆಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರೋದಿಲ್ಲ. ಇದು ಕ್ಲಾರಿಫೈ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಟ್ರೈನಿಂಗ್ ಯಾವ ಥರ ಇರುತ್ತೆ, ಜಾಯಿನ್ ಯಾವ ರೀತಿ ಆಗೋದು ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಬಂದುಬಿಟ್ಟು
ಸೆಕೆಂಡ್ ಮೆರಿಟ್ ಲಿಸ್ಟ್ ಬಗ್ಗೆ ಕೇಳ್ತಾ ಇದ್ದೀರಾ, ಯಾವಾಗ ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗುತ್ತೆ ಅಂತ ಹೇಳಿಬಿಟ್ಟು. ಸೊ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ಗ್ಯಾಪ್ ಬೇಕಾಗುತ್ತೆ, ಒಂದು 10 days ಅಷ್ಟು. ಯಾಕೆಂತಂದರೆ ಅವರು ಮತ್ತೆ ವೇಕೆನ್ಸೀಸ್ನ ಕಲೆಕ್ಟ್ ಮಾಡ್ಕೊಳ್ಬೇಕು, ಮತ್ತು ಮೆರಿಟ್ ಲಿಸ್ಟ್ನ ರಿಲೀಸ್ ಮಾಡಿಬಿಟ್ಟು ಡಿಕ್ಲೇರ್ ಮಾಡೋದಕ್ಕೆ ಟೈಮ್ ಬೇಕಾಗುತ್ತೆ. ಸೊ ಅಷ್ಟು ಟೈಮು 10 days ಅಷ್ಟು ಟೈಮು ಬೇಕಾಗುತ್ತೆ. ಅದಾದಮೇಲೆ ರಿಲೀಸ್ ಮಾಡ್ತಾರೆ. ಹಾಗಾಗಿ ಏಪ್ರಿಲ್ ಫಸ್ಟ್ ವೀಕಲ್ಲಿ ನಿಮ್ಮ GDS ಸೆಕೆಂಡ್ ಮೆರಿಟ್ ಲಿಸ್ಟ್ ರಿಲೀಸ್ ಆಗ್ಬೋದು. ಇಲ್ಲ ಅಂತಂದರೆ ಸ್ವಲ್ಪ ಡಿಲೇ ಆದರೆ ಏಪ್ರಿಲ್ 10 ಒಳಗಡೆ ಖಂಡಿತ ನಿಮ್ಮ ಸೆಕೆಂಡ್ ಮೆರಿಟ್ ಲಿಸ್ಟು ರಿಲೀಸ್ ಆಗುತ್ತೆ. ಸೊ ಈ ಸರ್ತಿ ಕಟ್ ಆಫ್ ಬಂದುಬಿಟ್ಟು ಸ್ವಲ್ಪ ಕಡಿಮೆನೇ ನಿಲ್ಬೋದು. 94-95 ಇರೋರು ಕೂಡ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನಿಮ್ಮ ಒಂದು ಪರ್ಸಂಟೇಜು ಇಲ್ಲಿ ಸೆಲೆಕ್ಟ್ ಆಗ್ಬೋದು ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ. ಸೊ ಈಗ ಮೇಯ್ನು ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಯಾರ್ಯಾರೆಲ್ಲ ಇನ್ನೂ ಹೋಗಿಲ್ಲ, ದಯವಿಟ್ಟು ಬೇಗ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿಬಿಡಿ, ಇನ್ನೂ ಜಾಸ್ತಿ ಟೈಮ್ ಇಲ್ಲ. ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ನಲ್ಲಿ ಪ್ರತಿಯೊಬ್ಬರು ಕೂಡ ಕ್ವಾಲಿಫೈ ಆಗಬೇಕಾಗತ್ತೆ. ಏನೇ ಅಂತ ಅಂದ್ರೂ ಕೂಡ ಈಗ 1023 ಪೋಸ್ಟ್ಗಳು ಏನಿದ್ದಾವೆ ಅದರಲ್ಲಿ ಪ್ರತಿಯೊಬ್ಬರೂ ಕೂಡ ಈಗ ಎಲ್ಲ ಪೋಸ್ಟಿಗೂ ಕೂಡ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ಬಟ್ ಅವರೆಲ್ಲನೂ ಕೂಡ ಸೆಲೆಕ್ಟ್ ಆಗೋದಿಲ್ಲ. ಅದರಲ್ಲಿ ಒಂದು 300-400 ಮೆಂಬರ್ಸ್ ಅಷ್ಟೇ ಜಾಯ್ನ್ ಆಗೋವಂಥದ್ದು. ತುಂಬ ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗೋದಿಲ್ಲ, ಇನ್ನಷ್ಟು ಜನ ಹೋಗ್ಬಿಟ್ಟು ರಿಜೆಕ್ಟ್ ಆಗ್ತಾರೆ, ಕೆಲವೊಂದು ಡಾಕ್ಯುಮೆಂಟ್ಸ್ನ ತೊಗೊಂಡು ಹೋಗಿರೋದಿಲ್ಲ. ಆಮೇಲೆ ಕೆಲವೊಂದಷ್ಟು ಜನ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗಿರ್ತಾರೆ ಬಟ್ ಕೆಲಸಕ್ಕೆ ಹೋಗೋದಿಲ್ಲ. ಈ ಥರ ಎಲ್ಲ ಆಗಿಬಿಟ್ಟು ಒಂದು 500-600 ಪೋಸ್ಟ್ಗಳಿಗಿಂತೂ ಜಾಸ್ತಿನೇ ಇರುತ್ತೆ. ಬೇಕಾದರೆ ನೀವು ರಿಸಲ್ಟ್ ಬಿಟ್ಟಾಗ ನೋಡಿ, ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ತುಂಬ ಜಾಸ್ತಿನೇ ಇರುತ್ತೆ. 700ವರೆಗೂ ಕೂಡ ವೇಕೆನ್ಸೀಸು ಖಾಲಿನೇ ಇರುತ್ತೆ. ಸೊ ನೀವು ಖಂಡಿತ ಸ್ವಲ್ಪ ಕಡಿಮೆ ಪರ್ಸಂಟೇಜ್ ಇರೋರು ಕೂಡ ಎಕ್ಸ್ಪೆಕ್ಟ್ ಮಾಡ್ಬೋದು ನಿಮ್ಮ ಒಂದು ಪರ್ಸಂಟೇಜ್ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಬರ್ಬೋದು ಅಂತ. ಅಕಸ್ಮಾತ್ ಸೆಕೆಂಡ್ ಮೆರಿಟ್ ಲಿಸ್ಟಲ್ಲಿ ಬರಲಿಲ್ಲ ಅಂತಂದ್ರೂ ಕೂಡ ಭಯ ಬೇಡ, ಇನ್ನೂ ಟೈಮ್ ಇದೆ. 5th ಮೆರಿಟ್ ಲಿಸ್ಟು, 6th ಮೆರಿಟ್ ಲಿಸ್ಟು ಇಲ್ಲಿವರೆಗೂ ಕೂಡ ಹೋಗುತ್ತೆ. ಸೊ ಮತ್ತೆ ಶೆಡ್ಯೂಲ್ನು ಕೂಡ ಬಿಡ್ತಾ ಇರ್ತಾರೆ ಪೋಸ್ಟ್ ಆಫೀಸಲ್ಲಿ, ತುಂಬ ಡಿಲೇ ಮಾಡೋದಿಲ್ಲ. ಒಂದು ಅಪ್ಲಿಕೇಶನ್ ಹಾಕೋದಕ್ಕಾಗಲಿ, ಎಡಿಟಿಂಗಿಗಾಗಲಿ ಅಥವಾ ರಿಸಲ್ಟ್ನ ಡಿಕ್ಲೇರ್ ಮಾಡೋದಕ್ಕಾಗಲಿ ಯಾವುದೂ ಕೂಡ ಡಿಲೇ ಮಾಡೋದಿಲ್ಲ ಪೋಸ್ಟ್ ಆಫೀಸಲ್ಲಿ. ಯಾವುದೇ ಕಾರಣಕ್ಕೂ ನೀವು ಭಯಪಡುವಂಥ ಅವಶ್ಯಕತೆ ಇಲ್ಲ. ಸೊ ಈ ಒಂದು ಶೆಡ್ಯೂಲಲ್ಲಿ ಆಗಲಿಲ್ಲ ಅಂತಂದ್ರೂ ಕೂಡ ನೆಕ್ಸ್ಟ್ ಶೆಡ್ಯೂಲಲ್ಲಿ ಆಗೇ ಆಗುತ್ತೆ. ಓಕೆನಾ? ಸೊ ಇದು ವಿಡಿಯೋ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇನ್ಫಾರ್ಮೇಟಿವ್ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. GDS ರಿಲೇಟೆಡ್ ಯಾವುದೇ ಕ್ವಶನ್ಸ್ ಇದ್ರೂ, ಯಾವುದೇ ರೀತಿ ಡೌಟ್ಸ್ ಇದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ. GDS ಸ್ಯಾಲ್ರಿ ಬಗ್ಗೆ ಆಗಿರ್ಬೋದು, ಪ್ರತಿಯೊಂದು ವಿಷಯ, BPM, ABPM ಕೆಲಸದ ಬಗ್ಗೆ ಎಲ್ಲನೂ ಕೂಡ ನನ್ನ ಚಾನಲಲ್ಲಿ ವೀಡಿಯೋಸ್ ಇದೆ. ಇನ್ನೂ ವಿಸಿಟ್ ಮಾಡಿಲ್ಲ ಅಂತ ಅಂದರೆ ಒಂದು ಸರ್ತಿ ನನ್ನ ಚಾನಲಲ್ಲಿರೋವಂಥ ವೀಡಿಯೋಸ್ನ ನೋಡಿ, ನಿಮಗೆ ಪೂರ್ತಿಯಾಗಿ ಕ್ಲಾರಿಫೈ ಆಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಇದೇ ರೀತಿ ಇನ್ಫಾರ್ಮೇಟಿವ್ ವೀಡಿಯೋಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ. ನಾನು ಹಾಕುವಂಥ ಪ್ರತಿಯೊಂದು ವೀಡಿಯೋಸು ಕೂಡ ನಿಮಗೆ ಬಂದು ತಲುಪುತ್ತೆ. ಥ್ಯಾಂಕ್ ಯು.